ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಂದ್ಯದ ನಡುವೆ ಆಯಿತು ದೊಡ್ಡ ಜಗಳ. ಹಾರ್ದಿಕ್ ಪಾಂಡ್ಯ ಮತ್ತು ಗೌತಮ್ ಗಂಭೀರ್ ನಡುವೆ ಆಗಿದ್ದೇನು ಮತ್ತು ನಡುವೆ ಸೂರ್ಯ ಬಂದಾಗ ಸೂರ್ಯನಿಗೆ ಬೈದಿದ್ದಾಕೆ ಗಂಭೀರ್, ಅಷ್ಟಕ್ಕೂ ಪಂದ್ಯದಲ್ಲಿ ಆಗಿದ್ದೇನು ಮತ್ತು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಆ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಹಾಗೆ ನಮ್ಮ ಭಾರತ ತಂಡ ಈ ಬಾರಿಯ ವರ್ಲ್ಡ್ ಕಪ್ ಅಲ್ಲಿ ಸೆಮಿಫೈನಲ್ ಹಂತಕ್ಕೆ ಹೋಗುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾ ಇದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿಯ ವಿಶ್ವಕಪ್ ನಲ್ಲಿ ಲೀಗ್ ಹಂತದ ಪಂದ್ಯಗಳಲ್ಲಿ 4-4 ಗೆದ್ದು ಭರ್ಜರಿ ಪ್ರದರ್ಶನ ಕೊಟ್ಟಿತ್ತಂತಾನೆ ಹೇಳ್ಬೋದು. ಆದರೆ ಸೂಪರ್ ಎಂಟರ ಪಂದ್ಯದಲ್ಲಿ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಹೀನಾಯವಾಗಿ ಆದ್ರೆ ಸೋತಿತ್ತು. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 76 ರನ್ಗಳಿಂದ ಆದ್ರೆ ಸೋಲುತ್ತೆ. ಹೌದು ಸ್ನೇಹಿತರೆ, ಇದರ ನಡುವೆಯೂ ಗಂಭೀರ್ ಕೂಡ ಕೋಪಗೊಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸೌತ್ ಆಫ್ರಿಕಾ ತಂಡ 187 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ ಬಂದ್ಬಿಟ್ಟು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಡೆವೆಲ್ ಬ್ರಾವೆಸ್ 45 ರನ್ ಮತ್ತು ಡೇವಿಡ್ ಮಿಲ್ಲರ್ 63 ರನ್, ಸ್ಟ್ರಬ್ಸ್ ಅವರು 44 ರನ್ ಆದ್ರೆ ಹೊಡಿತಾರೆ. ಇನ್ನು ನಮ್ಮ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಹರ್ಷದೀಪ್ ಸಿಂಗ್ ಬೂಮ್ರಾ ಒಳ್ಳೆಯ ಬೌಲಿಂಗ್ ಗೆ ಮಾಡಿದ್ರು. ಆದ್ರೆ ಇಲ್ಲಿ ವರುಣ್ ಚಕ್ರವರ್ತಿ ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರೆ ಆಗ್ತಾರೆ. 4 ಓವರ್ಗಳಲ್ಲಿ 47 ರನ್ ಆದ್ರೆ ಬಿಟ್ಟು ಕೊಡ್ತಾರೆ ಅಂತಾನೆ ಹೇಳ್ಬೋದು ವರುಣ್ ಚಕ್ರವರ್ತಿ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಹೀನಾಯವಾಗಿ ಆದ್ರೆ ಸೋತಿತ್ತು. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ಹಾರ್ದಿಕ್ ಪಾಂಡ್ಯನು ಕೂಡ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಸೂಪರ್ ಎಂಟರ ಮೊದಲನೇ ಪಂದ್ಯದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೌಲರ್ ಕೂಡ ಆಗ್ತಾರೆ ನಮ್ಮ ಭಾರತದ ಪರ. ಹೌದು ಸ್ನೇಹಿತರೆ, 4 ಓವರ್ ಬೌಲಿಂಗ್ ಮಾಡಿದಂತ ಹಾರ್ದಿಕ್ ಪಾಂಡ್ಯ 45 ರನ್ ಆದ್ರೆ ಬಿಟ್ಟು ಕೊಡ್ತಾರೆ. 11.25 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇದನ್ನ ನೋಡಿದಂತ ಗಂಭೀರ್ ಕೂಡ ಸ್ವಲ್ಪ ಕೋಪಗೊಳ್ತಾರೆ. ಇನ್ನು ಅದನ್ನೆಲ್ಲ ನೋಡೋದಕ್ಕಿಂತ ಮುಂಚೆ ಇಲ್ಲಿ ಮ್ಯಾಚ್ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ. ಪವರ್ ಪ್ಲೇ ನಲ್ಲಿ ಆಲ್ಮೋಸ್ಟ್ ಆಲ್ ಆಗಿ 3 ವಿಕೆಟ್ ಆದ್ರೆ ಕಳ್ಕೊಂಡಿರುತ್ತೆ ಅಂತ ಹೇಳ್ಬೋದು ಸೌತ್ ಆಫ್ರಿಕಾ ತಂಡ. ಆವಾಗ ಬಂದ್ಬಿಟ್ಟು ಡೆವೆಲ್ ಬ್ರಾವೆಸ್ ಮತ್ತು ಡೇವಿಡ್ ಮಿಲ್ಲರ್ ಅವರು ಒಂದು ಚಿಕ್ಕ ಪಾರ್ಟ್ನರ್ಶಿಪ್ ಆದ್ರೆ ಕಲೆ ಆಗ್ತಾ ಇರ್ತಾರೆ. ಅವಾಗ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಆದ್ರೆ ಮಾಡೋಕೆ ಬರ್ತಾರ ಅಂತ ಹೇಳ್ಬೋದು. 12ನೇ ಓವರ್ ಬೌಲಿಂಗ್ ಮಾಡಿದಾಗ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಒಂದು ನೋ ಬಾಲ್ ಕೂಡ ಹಾಕ್ತಾರೆ. ಆ ನೋ ಬಾಲ್ ಹಾಕಿದ ಕಾರಣದಿಂದಾಗಿ ಆ ಬಾಲ್ ಅನ್ನು ಡೇವಿಡ್ ಮಿಲ್ಲರ್ ಅವರು 6 ಹೊಡಿತಾರೆ ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ನಲ್ಲಿ. ಇನ್ನು ಡೇವಿಡ್ ಮಿಲ್ಲರ್ ಅವರು 6 ಹೊಡಿತಾ ಇದ್ದಂಗೆನೆ ಮೊಮೆಂಟಮ್ ಕೂಡ ಸೌತ್ ಆಫ್ರಿಕಾ ಕಡೆಗೆ ಶಿಫ್ಟ್ ಆಗುತ್ತೆ. ಆವಾಗ ಹಾರ್ದಿಕ್ ಪಾಂಡ್ಯ ಅವರ ಕೊನೆಯ ಬಾಲ್ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ಕೊನೆಯ ಬಾಲ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ನೋ ಬಾಲ್ ಆದ್ರೆ ಹಾಕಿರ್ತಾರೆ. ನೋ ಬಾಲ್ ಗೆ 6 ಹೊಡೆದಂತ ಡೇವಿಡ್ ಮಿಲ್ಲರ್ ಅವರು ಮೂವ್ಮೆಂಟ್ ಅನ್ನು ಸೌತ್ ಆಫ್ರಿಕಾ ಕಡೆಗೆ ಆದ್ರೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಡೇವಿಡ್ ಮಿಲ್ಲರ್ ಕೂಡ ಸೆಟ್ಲ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯ ಬಾಲ್ ಹಾಕಿ ಅಲ್ಲಿ ನಮ್ಮ ಡಗೌಟ್ ಕಡೆಗೆ ಹೋದಂತ ಹಾರ್ದಿಕ್ ಪಾಂಡ್ಯ ಅವರು ಅಲ್ಲೇ ಗೌತಮ್ ಗಂಭೀರ್ ಕೂಡ ಇರ್ತಾರೆ. ಅಲ್ಲೇ ನಮ್ಮ ಟೀಮ್ ಸ್ಪಾಟ್ ಎಲ್ಲ ಅಲ್ಲೇ ಇರುತ್ತೆ ಮತ್ತು ಅಲ್ಲೇ ಇದ್ದಂತ ಗಂಭೀರ್ ಮತ್ತು ಎಲ್ಲ ಕೋಚ್, ಅಸಿಸ್ಟೆಂಟ್ ಕೋಚ್ ಮತ್ತು ಎಲ್ಲ ಸ್ಟಾಫ್ಸ್ ಎಲ್ಲ ಅಲ್ಲೇ ಇರ್ತಾರೆ. ಮತ್ತು ಆವಾಗ ಗೌತಮ್ ಗಂಭೀರ್ ಅವರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಈ ರೀತಿ ಆದ್ರೆ ಕರೆದು ಕೇಳ್ತಾರೆ, ಹಾರ್ದಿಕ್ ಅವರೇ, ನೀವು ನಾನು ಏನ್ ಪ್ಲಾನ್ ಮಾಡಿರೋದು, ನೀವೇನ್ ಮಾಡ್ತಾ ಇರೋದು ಅಂತ ಕೇಳಿದಾಗ ಹಾರ್ದಿಕ್ ಪಾಂಡ್ಯ ಅವರು ನಗುತ್ತಾರೆ ಅಂತ ಹೇಳ್ಬೋದು ಗಂಭೀರ್ ಮಾತಿಗೆ. ಅವಾಗ ಇನ್ನು ತುಂಬಾನೇ ಆದ್ರೆ ಕೋಪಗೊಳ್ತಾರೆ ಗಂಭೀರ್ ಹೇಳಿದ್ದನ್ನ ಮತ್ತೊಂದ್ ಸಾರಿ ಆದ್ರೆ ಹೇಳ್ತಾರೆ, ಹಾರ್ದಿಕ್ ಅವರೇ, ನಾವ್ ಏನ್ ಪ್ಲಾನ್ ಮಾಡಿದೀವಿ, ಗೇಮ್ ಪ್ಲಾನ್ ಏನೆಲ್ಲ ಮಾಡಿದೀವಿ, ನೀವ್ ಏನೆಲ್ಲ ಮಾಡ್ತಾ ಇದ್ದೀರಾ, ಸ್ವಲ್ಪನೂ ತಿಳಿತಾ ಇದೆಯಾ ನಿಮ್ಗೆ ಅಂತ ಕೇಳಿದಾಗ ಇವಾಗ ಹಾರ್ದಿಕ್ ಪಾಂಡ್ಯ ಅವರು ಸುಮ್ನೆ ನಗ್ತಾರೆ ಮತ್ತು ಅವರ ಜಾಸ್ತಿ ಅವ್ರ ಜೊತೆ ಮಾತಾಡೋದಿಲ್ಲ ಅಂತಾನೆ ಹೇಳ್ಬೋದು. ಆವಾಗ ತುಂಬಾನೇ ಆದ್ರೆ ಕೋಪಗೊಳ್ತಾರೆ ಇನ್ನಷ್ಟು. ಇನ್ನು ಗಂಭೀರ್ ಅವರು ಕೋಪಗೊಂಡದ್ದನ್ನು ನೋಡಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಅವರನ್ನು ನೋಡಿ ಸ್ವಲ್ಪ ಕೋಪಗೊಳ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ಇಬ್ಬರ ನಡುವೆ ಮನಸ್ತಾಪ ಕೂಡ ಉಂಟಾಗುತ್ತೆ. ಆವಾಗ ನೆಕ್ಸ್ಟ್ ಪಂದ್ಯ ಮುಗಿದ ತಕ್ಷಣವೇ ಇಬ್ಬರು ಕೂಡ ಸ್ವಲ್ಪ ಹೊತ್ತು ಮಾತಾಡೋದಿಲ್ಲ ಅಂತಾನೆ ಹೇಳ್ಬೋದು. ನಡುವೆ ಸೂರ್ಯ ಕೂಡ ಬರ್ತಾರೆ. ಸೂರ್ಯನಿಗೆ ಗಂಭೀರ್ ಅವರು ಬೆರಳು ತೋರಿಸಿ ಮಾತಾಡಿದ ರೀತಿ ಆದ್ರೆ ಕಂಡು ಬಂತ ಅಂತಾನೆ ಹೇಳ್ಬೋದು. ಅವಾಗ ಬಂದ್ಬಿಟ್ಟು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಮತ್ತು ಇವರು ಸೂರ್ಯಕುಮಾರ್ ಯಾದವ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಹೌದು, ನಮ್ಮ ಬೌಲಿಂಗ್ ಇವತ್ತು ಕಳಪೆ ಬೌಲಿಂಗ್ ಆಗಿತ್ತು ಮತ್ತು ಬ್ಯಾಟರ್ಸ್ ಕೂಡ ಯಾರು ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಆದ್ರೆ ಮಾಡಿಲ್ಲ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಟೀಮಿನ ಎಲ್ಲ ತಪ್ಪುಗಳನ್ನಾದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯನು ಕೂಡ ಸ್ವಲ್ಪ ಗಂಭೀರ್ ಮೇಲೆ ಕೋಪಗೊಂಡ ರೀತಿ ಆದ್ರೆ ಹೇಳ್ತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಗಂಭೀರ್ ಮತ್ತು ಹಾರ್ದಿಕ್ ಪಾಂಡ್ಯ ನಡುವೆ ಸ್ವಲ್ಪ ಸಣ್ಣ ಕಿರಿಕಾದ್ರೆ ಆಗುತ್ತೆ ಮತ್ತು ಆ ಕಾರಣದಿಂದಾಗಿ ಗಂಭೀರ್ ಮತ್ತು ಇಬ್ಬರ ನಡುವೆ ಮನಸ್ತಾಪ ಕೂಡ ಉಂಟಾಗುತ್ತೆ. ಇದರ ಬಗ್ಗೆ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಅವರು, ನಾವು ಸಣ್ಣ ಪುಟ್ಟ ಜಗಳಗಳು ಮತ್ತು ತಂಡ ಕ್ರಿಕೆಟ್ ಅಂತ ಬಂದಾಗ ಸಣ್ಣ ಪುಟ್ಟ ಚಿಕ್ಕ ವಿಷಯಗಳು ಆಗೋದು ಸಹಜ ಮತ್ತು ಜಗಳ ಕೂಡ ಆಗೋದು ಸಹಜ. ಆದರೆ ಇದನ್ನು ನಾವು ಇಲ್ಲಿಗೆ ಬಿಟ್ಟು ಬಿಡುತ್ತೇವೆ ಮತ್ತು ಮುಂದಿನ ಪಂದ್ಯಕ್ಕಾಗಿ ತಯಾರಿ ನೋಡ್ಕೊಳ್ತೇವೆ ಅಂತಂದು ಹಾರ್ದಿಕ್ ಪಾಂಡ್ಯ ಅವರು ನಗುತ್ತಾ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.